ನೋಡಿ, ಯಾವುದು ಕೈ ಬಿಡುವಂಥ ಪ್ರಶ್ನೆ ಇಲ್ಲ. ಹೊಸದಾಗಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಕೈ ಬಿಟ್ಟಂಗಾಯ್ತಾ? ಇದು ನೋಡಿ, 10 ವರ್ಷ ಹಳೇದಾಗಿದೆ. ಆ ಕಾರಣಕ್ಕಾಗಿ ಈಗ ಹೊಸದಾಗಿ ಏನು ಭೌಗೋಳಿಕವಾಗಿ ಭಾಳಷ್ಟು ಬದಲಾವಣೆಗಳಾಗಿದೆ, ಕರೋನಾ ಆಯಿತು, ಏನೇನೋ ಎಲ್ಲ ಆಗಿದೆ. ಇವತ್ತು ಕಾಯ್ದೆಯಲ್ಲೇ ಇದೆ 10 ವರ್ಷಕ್ಕೆ ಒಂದು ಸಲ ಇವತ್ತು ಗಣತಿ ಆಗಬೇಕು ಅನ್ನೋಂಥದ್ದು. ಆ ಒಂದು ಸಂದರ್ಭದಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅಯ್ಯೋ, ಈಗ ನಾವು ಸಮೀಕ್ಷೆ ಮಾಡಿಸಿದ್ದೇವೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಲ್ಲ. ಯಾವುದೇ ಒಂದು ವರದಿ ಬರುತ್ತೆ ಅಂತ ಹೇಳಿದರೆ ಆ ವರದಿಯ ಸಾಧಕ ಬಾಧಕಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡಿದ್ದೇವೆ. ಸ್ವೀಕಾರ ಮಾಡಿಬಿಟ್ಟಿದ್ರೆ ಅಷ್ಟು ಕಾಲ ವಿಳಂಬ ಮಾಡಿಬಿಟ್ರು. ಮಹಾರಾಷ್ಟ್ರದವ್ರು ಬಂದಾರಲ್ಲ, ಮಹಾರಾಷ್ಟ್ರ ಈಗ ಮೀಸಲಾತಿ ವಿಚಾರ ಇಟ್ಕೊಂಡು ಸರ್, ಮೀಸಲಾತಿ ವಿಚಾರ ಇಟ್ಕೊಂಡು ನೇಮಕಾತಿ ಇರ್ಬೋದು, ರೆಕ್ರೂಟ್ಮೆಂಟ್ ಇರ್ಬೋದು, ಬಡ್ತಿ ಇರ್ಬೋದು, ಎಲ್ಲ ಹೆಡ್ಡಪ್ ಆಗ್ತಾ ಇದೆ. ಇವರ ರಾಜಕೀಯ ಹಿತಾಸಕ್ತಿಗಳಿಗೋಸ್ಕರ ರೆಕ್ರೂಟ್ಮೆಂಟ್ ವಿದ್ಯಾರ್ಥಿಗಳು ಯುವಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಮೆಸೇಜ್ ಹೋಗ್ತಾ ಇದೆ. ನೋಡಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಖಾಲಿ ಇದ್ದಂಥ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ. ಈಗ ಕೆಲವೊಂದು ಹೈಕೋರ್ಟ್ ಇಶ್ಯೂ ಇದೆ, ಕೆಲವೊಂದು ಮೀಸಲಾತಿ ಇಶ್ಯೂ ಇದೆ. ಅದಕ್ಕಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ತ್ವರಿತಗತಿಯಲ್ಲಿ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲರ ಜೊತೆಯಲ್ಲಿ ವಿಶ್ವಾಸದಲ್ಲಿ ತೆಗೆದುಕೊಂಡು ಆದಷ್ಟು ಶೀಘ್ರದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದು. ನವೆಂಬರ್ ಡಿಸೆಂಬರ್ ಒಳಗೆ ಏನು ಸರ್, ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆ, ಬಿರುಗಾಳಿ, ಚಂಡಮಾರುತ, ಸುನಾಮಿ ಅಂತಿದ್ದಾರಲ್ಲ, ನಿಜನಾ? ನೋಡಿ, ರಾಜ್ಯ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ. ಮತ್ತೆ ಇನ್ನು ಮುಂಬರುವಂಥ ದಿನಮಾನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ನೀವು ಏನು ನೋಡಿ, ಈಗ ಎಲ್ಲರ ನಾಯಕತ್ವ ಈಗ ಭಾಳ ಫಿಕ್ಸ್ಡ್ ಆಗಿದೆ. ಎಲ್ಲರದು ಮೇಲಿಂದ ಕೆಳಗಿನವರೆಗೆ ಎಲ್ಲ ಗಟ್ಟಿಯಾಗಿದೆ. ಇದ್ದ ಕಾರಣ ಇನ್ನೂ ಗಟ್ಟಿಯಾಗಿ ಮುಂದೆ ಇವತ್ತು ಅಭಿವೃದ್ಧಿಯಲ್ಲಿ ಇನ್ನೂ ಹೆಚ್ಚಿನ ಕ್ರಾಂತಿ ಮಾಡ್ತೀವಿ. BJPಯವರಿಗೆ ಯಾವುದೇ ಅವಕಾಶ ಕೊಡೋದಿಲ್ಲ. ಮತ್ತೆ 28ರಲ್ಲಿ ನಮ್ಮದೇ ಸರ್ಕಾರ ನೋಡ. ಅವಾಗ ಅವಕಾಶ ಕೊಡಲ್ಲ ಅಂದ್ರೆ ಬೇರೆ ಥರದ ಪ್ರಯತ್ನಗಳಾಗಿದೆಯಾ ಬಿಜೆಪಿಯಿಂದ? ನೋಡಿ, ಬೇರೆ ಥರ ಪ್ರಯತ್ನ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರ ಹತ್ರ ನಾಯಕತ್ವನೇ ಇಲ್ಲ. ಅವ್ರ ಹತ್ರ ಅವ್ರದ್ದು BJP ಸಂಪೂರ್ಣವಾಗಿ ವಿಚ್ಛಿದ್ರವಾಗಿ ಹೋಗ್ಬಿಟ್ಟಿದೆ. ಯತ್ನಾಳ್ ಅವ್ರಿಗೆ ಏನಾಯಿತು ನೀವು ನೋಡಿದ್ದೀರಿ, ಎಷ್ಟು ಗುಂಪುಗಳಿದ್ದಾವೆ ನೀವು ನೋಡಿದ್ದೀರಿ. ಅವರವರೇ ಹೊಡೆದಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ದುರಾಡಳಿತ ಮಾಡಿದ್ದು ನೋಡಿದ್ದೇವೆ. ಜನ ಮರಿತಿಲ್ಲ. ಅವ್ರೇನಾದರೂ ಕೊಟ್ಟರೆ ಜನರಿಗೆ, ಸಾರ್ವಜನಿಕರಿಗೆ ನಾವು 52,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಅವ್ರು ₹1 ಯಾರಿಗಾದರೂ ಕೊಟ್ರ? ಕೊಡ್ಲಿಕ್ಕೆ ಆಗಲ್ಲ, ದಿವಾಳಿ ಆಗ್ತದೆ ಅಂತ ಹೇಳಿದ್ರಿ. ನಾವು ಹೆಂಗೆ ಕೊಡ್ತಾ ಇದ್ದೀವಿ? ಮಾಡಿದ್ದೇವೆ. ಈಗ ಪರಿಷ್ಕರಣೆ ಮಾಡೋ ಮೂಲಕ ಪಿಂಚಣಿ ಪರಿಷ್ಕರಣೆ ಮಾಡ್ತಿದ್ದೀರಿ, ಪರಿಷ್ಕರಣೆ ಮಾಡ್ತಾ ಇದ್ದೀರಿ, ರೇಷನ್ ಕಾರ್ಡ್ ನೋಡಿ, ಈ ರಾಜ್ಯದಲ್ಲಿ ಯಾರ್ಯಾರು ಬಡತನಕ್ಕಿಂತ ಕೆಳಗಡೆ ಇದ್ದಾರೆ, ನೈಜವಾದಂಥ ಫಲಾನುಭವಿಗಳೇನಿದ್ದಾರೆ ಅವರಿಗೆ ನಾವು ಕೊಡುವಂಥದ್ದು ನಮ್ಮ ಕರ್ತವ್ಯ. ಇವತ್ತು ಯಾವುದೇ ವಿಷಯ ಇರ್ಬೋದು, ಅನ್ನ, ವಸ್ತ್ರ, ವಸತಿ, ಇತರ ಏನೋ ಇವೆಲ್ಲ ಜನರಿಗೆ ಅವಶ್ಯಕತೆ. ಅಪೇಕ್ಷೆ ಯಾರು ಪೂರ್ಣಗೊಳಿಸಲಿಕ್ಕೆ ಆಗೋದಿಲ್ಲ. ಯಾರು ಅನರ್ಹರಿದ್ದಾರೆ, ಸರ್ಕಾರಿ ನೌಕರರಿದ್ದಾರೆ, ಅವ್ರಿಗೆ ಕೊಡಬೇಕಾ? ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇದ್ದಾರೆ, ಕೋಟ್ಯಾಂತರ ಲಾಭ ಮಾಡ್ಕೊಳ್ಳೋರು ಇದ್ದಾರೆ, ಅವ್ರಿಗೆ ಕೊಡಬೇಕಾ? ಕೊಟ್ಟು ಕಿತ್ಕೊಳ್ಳುವಂಥದ್ದಲ್ಲ, ಇದು ನಿರಂತರವಾಗಿ ನಡೆಯುವಂಥದ್ದು. ಅಭಿವೃದ್ಧಿಯಾಗಿ ನಿರಂತರವಾಗಿ ನಡೀತದೆ, ಹಾಗೆ ಪರಿಷ್ಕರಣೆ ನಿರಂತರವಾಗಿ ನಡೀತದೆ. ಎಲ್ಲಿ ನಮ್ಮ ಗಮನಕ್ಕೆ ಬರ್ತದೆ ಅಕ್ರಮವಾಗಿ ತಗೊಳ್ತಾ ಇದ್ದಾರೆ, ಇವರು ಅರ್ಹರಿಲ್ಲ ಅಂತ ಹೇಳಿದರೆ ನಾನು ತಗೋಬೇಕಾ? ತಗೋಬಾರ್ದಲ್ಲ. ಇವತ್ತು ನೋಡಿ, ಈಗ ನಾವು ಹೇಳೋ ಹೊತ್ತಿನಲ್ಲಿ ಆ ವಿಷಯ ಬೇರೆ, ಆದರೆ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಎಲ್ರಿಗೂ ಕೊಡ್ತೀವಪ್ಪ ಅನ್ನೋ ರೀತಿಯಲ್ಲಿ. ಆದರೆ ಯಾರು ಅನರ್ಹರಿದ್ದಾರೆ ಅಂಥವ್ರಿಗೆ ಇವತ್ತು ನಾವು ಕಡಿವಾಣ ಹಾಕುವಂಥದ್ದು ಅವಶ್ಯಕತೆ ಇದೆ.